ನಮಸ್ತೆ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೊಸ ವಿಡಿಯೋದ ಮೂಲಕ ನಿಮ್ಮ ಜೊತೆ ಬಂದಿದ್ದೇನೆ. ನಾವು ಈಗಾಗಲೇ ಒಂದು ತೆಂಗಿನ ಮರ ಎಳೆದು ಕಟ್ಟುವ ವಿಡಿಯೋ ಮಾಡಿದ್ದೆ. ಆ ವಿಡಿಯೋಕ್ಕೆ ಎಲ್ಲರ ಸ್ಪಂದನೆ ಬರ್ತಾ ಇದೆ, ಈಗಲೂ ಕೂಡ ಬರ್ತಾ ಇದೆ. ಸುಮಾರು ನನಗೆ ಸಹಜವಾಗಿ ಒಂದು 100 ಕರೆಗಳಷ್ಟು ನಾನು ಕರೆಗಳನ್ನು ರಿಸೀವ್ ಮಾಡಿದ್ದೇನೆ. ಅದರಲ್ಲಿ ಈಗಾಗಲೇ ನಮ್ಮ ಹತ್ತಿರದಲ್ಲಿರುವಂಥ ಮೂಡಬಿದ್ರೆ ಸ್ಥಳಗಳಲ್ಲಿ ನಾವು ಆ ಕೆಲಸವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಸಹಕಾರಿಯಾಗ್ತಾ ಇದ್ದೇವೆ. ಹೀಗೆ ಇನ್ನೂ ದೂರ ಕರೆಗಳಿಂದ ಬರ್ತಾ ಇದೆ. ಆದರೆ ಈ ರೀತಿ ಯೋಜನೆ ಮಾಡ್ತಾ ಇದ್ದೇವೆ. ಇನ್ನು ಸಹಜವಾಗಿ ಅದನ್ನು ಕೂಡ ಪೂರ್ತಿ ಮಾಡುವ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇವತ್ತು ನಾನು ವಿಶೇಷವಾಗಿ ಅದೇ ತೆಂಗಿನ ಮರದಿಂದ ಅಥವಾ ಈ ರೀತಿ ತೆಂಗಿನ ಮರದಿಂದ, ತೆಂಗಿನ ಕಾಯಿಯಿಂದ, ಕೊಬ್ಬರಿಯಿಂದ ನಾವು ಎಣ್ಣೆಯನ್ನು ಉಪಯೋಗ ಮಾಡ್ತೇವೆ. ಈ ಎಣ್ಣೆ ನಮ್ಮೆಲ್ಲರ ತಲೆಯಲ್ಲಿರುವಂಥದ್ದು ಬಹಳ ಚೆನ್ನಾಗಿ ಕಾಣುವಂಥದ್ದು, ಬಹಳ ಒಳ್ಳೆಯ ಎಣ್ಣೆ ಅಂತ. ಆದರೆ ಇದರ ಒಳಗಿನ ಗುಟ್ಟು ನಮಗೆ ಯಾರಿಗೂ ಗೊತ್ತಿಲ್ಲ. ಅಂಗಡಿಯಲ್ಲಿ ಸಿಗುವಂತಹ ಶುದ್ಧ ಎಣ್ಣೆ ಅಂತೇಳಿ ಎಷ್ಟೋ ಲೇಬಲ್ಗಳನ್ನು ಹಾಕಿ ಅಥವಾ ಬ್ರ್ಯಾಂಡೆಡ್ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ ಪರ್ಚೇಸ್ ಮಾಡುವಂತಹ ಎಣ್ಣೆ, ಖರೀದಿ ಮಾಡುವಂತಹ ಎಣ್ಣೆ ಅದು ಯಾವತ್ತೂ ಕೂಡ ಶುದ್ಧ ಇರುವುದಿಲ್ಲ. ಶುದ್ಧತೆ ಅಂದರೆ ಏನು ಅಂತ ಕೇಳಿದರೆ, ಯಾವುದೇ ಕಲಬೆರಕೆಯನ್ನು ಮಾಡದೆ ಉಪಯೋಗ ಮಾಡುವಂಥ ಎಣ್ಣೆಯೇ ಬಹಳ ಶುದ್ಧವಾದ ಎಣ್ಣೆ. ಈ ಕಲಬೆರಕೆ ಆದ ಎಣ್ಣೆ ಹೇಗೆ ಸಿಗಲು ಗೊತ್ತಾಗೋದು? ಇದು ಬಹಳ ನಮಗೆಲ್ಲರಿಗೂ ಕ್ವಶನು ಅಥವಾ ಒಂದು ಪ್ರಶ್ನೆ ಮೂಡಬಹುದು. ಈ ಕಲಬೆರಕೆಯಾದ ಎಣ್ಣೆಯನ್ನು ಅಥವಾ ಅದು ನೋಡುವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ, ಅದರ ಪರಿಮಳ ಹೇಗಿರುತ್ತೆ, ಅದರ ಅಂದಾಜು ಹೇಗಿರುತ್ತೆ, ಸಹಜವಾಗಿ ಗೊತ್ತಾಗಬಹುದು. ಗೊತ್ತಾಗೋದಿರೋದಿಲ್ಲ ಅಂತ ನೋಡಿದರೆ ಅದಕ್ಕೆ ಇರುವಂಥ ತಂತ್ರಗಳು ಏನಂತ ಈ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡುವ. ಅಥವಾ ಸಹಜವಾದ ಒಳ್ಳೆಯ ತೆಂಗಿನ ಎಣ್ಣೆಯನ್ನು ಹೇಗೆ ಮಾಡ್ತಾರೆ ಈ ವಿಡಿಯೋವನ್ನು ನಾವು ನೋಡಬೇಕು ಮುಂದಿನದ್ದು. ಯಾಕಂದರೆ ತೆಂಗಿನ ಎಣ್ಣೆ ಎನ್ನುವಂಥದ್ದು ತಾಯಿಯ ಮೊಲೆಯಾಳಿಗೆ ಸಮಾನವಾದ್ದು, ಎದೆಯಾಳಿಗೆ ಸಮಾನವಾದ್ದು ಅಂತ ಹೇಳ್ತೇವೆ. ಯಾಕಂದರೆ ಒಂದು ಮಗು ಜನನವಾದಾಗ ಪ್ರಥಮವಾಗಿ ಕೊಡುವಂಥದ್ದು ಮೊಲೆ ಹಾಲು ಕೊಟ್ಟಾಗ ಅದರ ಎಲ್ಲ ಹಾಲಿನಿಂದ ಎಲ್ಲ ಜೀವನಾಂಶ, ಅದಕ್ಕೆ ಬೆಳೆಯಬೇಕಾದ ಪೌಷ್ಟಿಕಾಂಶಗಳು ಅಥವಾ ಕೊಬ್ಬಿನಾಂಶ ಎಲ್ಲವೂ ಕೂಡ ಸಿಗುತ್ತೆ. ಈ ರೀತಿ ತೆಂಗಿನ ಎಣ್ಣೆ ಕೂಡ ತಾಯಿಯ ಎದೆಹಾಲಿಗೆ ಸಮಾನವಾಗಿದೆ. ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಅಷ್ಟು ಅದರಲ್ಲಿರುವಂಥ ಕೊಬ್ಬಿನಾಂಶ ಜೀವನಕ್ಕೆ ಬೇಕಾದ, ನಮ್ಮ ಆರೋಗ್ಯಕ್ಕೆ ಬೇಕಾದ ಕೊಬ್ಬಿನಾಂಶಗಳು ಅಂತ. ಈ ರೀತಿ ಶುದ್ಧವಾದ, ಪರಿಶುದ್ಧವಾದಂಥ ತೆಂಗಿನ ಎಣ್ಣೆಯನ್ನು ತಯಾರು ಮಾಡುವಂಥ ಒಂದು ಮಿಲ್ ಅಥವಾ ನಾನು ಅಲ್ಲಿಗೆ ಬಂದಿದ್ದೇನೆ. ಇವರ ಹೆಸರು ವೆಂಕಪ್ಪ ಮಾಸ್ಟರ್ ಅಂತ ಹೇಳಿ. ಸುಮಾರು 33 ವರ್ಷಗಳಿಂದ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾಯಿದ್ರು. ಅದರ ನಂತರ ನಿವೃತ್ತಿಯಾದ ನಂತರ ಸುಮಾರು 5 ವರ್ಷಗಳಿಂದ ಈ ಸೇವೆಯನ್ನು ಒಂದು ಎಣ್ಣೆಯ ಮೂಲಕ ಅಥವಾ ಒಂದು ತೆಂಗಿನ ಎಣ್ಣೆಯ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಕಾಣಬಹುದು ದೃಷ್ಟಿಯಿಂದ ಯಾವುದೇ ಲಾಭವನ್ನು ಲೆಕ್ಕಿಸದೆ ಈ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಣ್ಣೆ ಅಂದರೆ ಏನು, ಎಣ್ಣೆಯಿಂದ ಉಪಯೋಗ ನಮಗೆ ಬಹಳ ಅದೊಂದು ಏನು ಅದೇನು ಕೇರ್ಲೆಸ್ ಅಲ್ಲ, ಅದೇನು ಚಿಕ್ಕ ವಿಷಯ ಅಂತ ಅನ್ನಬಹುದು. ಆದರೆ ಅದು ಚಿಕ್ಕ ವಿಷಯ ಅಲ್ಲ. ಯಾಕಂದರೆ ಆ ಅಡುಗೆ ಮಾಡುವಂಥ ಎಣ್ಣೆ ನಮ್ಮ ಜೀವನ ಭಾಗದಲ್ಲಿ ನಾವು ದಿನನಿತ್ಯ ಉಪಯೋಗ ಮಾಡ್ತೇವೆ. ಅಂಥ ಎಣ್ಣೆ ಕೂಡ ಚೆನ್ನಾಗಿದ್ದರೆ ಮಾತ್ರ ನಮಗೆ ಅದು ಜೀವನದಲ್ಲಿ ಒಳ್ಳೆಯದಾಗಿ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಅಂಥ ಎಣ್ಣೆ ಮಾಡುವಂಥ ಪರಿಶುದ್ಧವಾದ ಎಣ್ಣೆ ಏನು ಅಂತ ಹೇಳುವಂಥ ವಿವರವನ್ನು ಅವರ ಬಾಯಿಂದ ನಾವು ಕೇಳೋಣ. ಬನ್ನಿ ಮುಂದೆ ನೋಡೋಣ. ನಮಸ್ತೆ. ನಮಸ್ತೆ. ಇವತ್ತು ನಾವು ಮಿಲ್ಲಿನ ಎಣ್ಣೆ ತಯಾರಿಸುವುದು ಅಥವಾ ನಾವು ಹೇಳ್ತೇವೆ ತೆಂಗಿನ ಎಣ್ಣೆ ಅಥವಾ ಎಲ್ಲ ಎಣ್ಣೆಗಳು, ಆದರೆ ಇವತ್ತು ಮಹತ್ವವಾದಂಥದ್ದು ತೆಂಗಿನ ಎಣ್ಣೆ. ಯಾಕಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಮಹತ್ವವಾದ ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆನ ಮಹತ್ವವನ್ನು ಮೊದಲು ನಮಗೊಂದು ತಿಳಿಸ್ತೀರಾ ಅಷ್ಟೇ, ಮತ್ತೆ ಅದರ ನೋಡುವ ಯಾವ ರೀತಿ ಮಾಡುವುದೆಲ್ಲ. ತೆಂಗಿನ ಎಣ್ಣೆ ಅಂತ ಹೇಳಿದ್ರೆ ನಾವು ಕಲ್ಪವೃಕ್ಷ, ತೆಂಗಿನ ಮರದಿಂದ ಪ್ರತಿಯೊಂದು ವಸ್ತು ಕೂಡ ಅತಿ ಅಮೂಲ್ಯವಾದ್ದು. ಅದರ ಸಿಯಾಳದಿಂದ ಹಿಡಿದು ಕೊಬ್ಬರಿ ಎಣ್ಣೆಯ ತನಕ ಎಲ್ಲವೂ ಕೂಡ ಅದರಲ್ಲಿರುವಂಥ ಪ್ರತಿಯೊಂದು ವಸ್ತು ಕೂಡ ಅತಿ ಅಮೂಲ್ಯವಾದ್ದು. ಅದರಲ್ಲಿ ಕೂಡ ತೆಂಗಿನ ಎಣ್ಣೆ ಅಂದರೆ ಪ್ಯೂರ್ ಒರಿಜಿನಲ್ ತೆಂಗಿನ ಎಣ್ಣೆ ಅಂತ ಹೇಳಿದರೆ ಗಾಣದಿಂದ, ಹಿಂದಿನ ಕಾಲದಲ್ಲಿ ಎತ್ತಿನ ಗಾಣದಿಂದ ಮಾಡ್ತಾ ಇದ್ರು. ಈಗ ಅದು ಮಿಷಿನ್ಗೆ ಬದಲಾಗಿರುವಂಥ ಈ ಸಂದರ್ಭದಲ್ಲಿ ನಾವು ಉತ್ತಮವಾದಂತಹ ಕೊಬ್ಬರಿಯನ್ನು ಉಪಯೋಗಿಸಿಕೊಂಡು, ಅಂದರೆ ಈ ರೀತಿಯಲ್ಲಿ ಬಿಳಿಯಾಗಿರುವಂಥದ್ದು ಒಳ್ಳೆಯ ಕೊಬ್ಬರಿಯನ್ನು ಉಪಯೋಗಿಸಿಕೊಂಡು ನಾವು ತೆಂಗಿನ ಎಣ್ಣೆ ತೆಗೆದರೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗಿನ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಎಲ್ಲವುಗಳು ಕೂಡ ಕಲಬೆರಕೆಗಳಾಗ್ತವೆ. ಈ ಕಲಬೆರಕೆಗಳಾಗುವುದನ್ನು ತಡಿಬೇಕಾದರೆ ಇಂತಹ ಸಾಮಾನ್ಯ ಗಾಣದಲ್ಲಿ ಹೋಗಿ ನಾವು ನಮ್ಮ ಮನೆಯಲ್ಲಿ ತಯಾರಿಸಿದಂತಹ ಕೊಬ್ಬರಿಯನ್ನು ಕೊಂಡು ಹೋಗಿ ಅದರಿಂದ ಎಣ್ಣೆ ತೆಗೆದು ಅದನ್ನು ನಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಇಡೀ ವರ್ಷಕ್ಕೆ ಅದನ್ನು ಉಪಯೋಗಿಸಕ್ಕೆ ಯಾವುದೇ ತೊಂದರೆಯೂ ಬರುವುದಿಲ್ಲ. ಅದರ ಉಪಯೋಗದಿಂದ ಯಾವ ತೊಂದರೆ ಯಾರಿಗೂ ಬರುವುದಿಲ್ಲ. ಈಗ ನಾವು ಮುಂಚೆಲ್ಲ ನೋಡ್ತಿದ್ವಿ, ಒಂದು ಗಾನದ ಎಣ್ಣೆ ತೆಗೆಯುವಂತ ಮಿಲ್ ಅಂತ ನೋಡಿದ್ರೆ ಬಹಳ ದೊಡ್ಡದಾಗಿ ಇರ್ತಿದ್ದು. ಅಂದ್ರೆ ಈಗ ಆಧುನಿಕ ನೋಡಿ ತುಂಬಾ ಬದಲಾಗಿದೆ. ಈಗೆಲ್ಲ ಮಿಷನರಿ ಆಗಿರ್ಬೋದು, ಅದರ
ವೇಗ ಆಗಿರ್ಬೋದು ಅಲ್ವಾ? ಹೌದೌದು. ಅದು ಮೊದಲೆಲ್ಲ ಜಾಗ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮೊದಲಿನ ಪದ್ಧತಿಗಳು ಹಾಗೆ ಇತ್ತು. ನಮಗೆ ವಿದ್ಯುತ್ ಇರಲಿಲ್ಲ, ಆಗ ಎತ್ತಿನ ಗಾಣವನ್ನು ಮಾಡ್ತಾ ಇದ್ರು. ಈಗ ಅದಲ್ಲ, ಈಗ ಅದನ್ನು ಎಲ್ಲವೂ ಕೂಡ ಯಂತ್ರಗಳನ್ನೆಲ್ಲವನ್ನು ಮಾಡಿದರೆ ಪೋರ್ಟೇಬಲ್. ಆದ್ರೆ ಅದರಲ್ಲಿ ಬದಲಾವಣೆಗಳು ಏನು ದೊಡ್ಡದಿಲ್ಲ. ಶುದ್ಧತೆ ಬದಲಾವಣೆ ಏನಿಲ್ಲ. ಶುದ್ಧತೆ ಬದಲಾವಣೆ ಏನಿಲ್ಲ ಅಂತ ಹೇಳಿದ್ರೆ ಈಗ ಇದರಲ್ಲಿರುವಂತದ್ದು 10 HP ಮೋಟರ್ ಇದರೊಳಗಿರುವಂತದ್ದು, ಅದನ್ನು ಮಾತ್ರ ಏನ್ ಮಾಡಿದ್ದಾರೆ, ಶಾರ್ಟ್ ಮಾಡಿದ್ದಾರೆ. ಸಣ್ಣ ಪ್ರದೇಶದಲ್ಲಿ ಸಣ್ಣ ಜಾಗದಲ್ಲಿ ಕೂಡ ಅದನ್ನು ಮಾಡಬಹುದು ಎನ್ನುವಂತ ಉದ್ದೇಶದಿಂದ ಈ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಮತ್ತೆ ಸ್ವಲ್ಪ ನಮ್ಮ ಆಧುನಿಕ ಯುಗಕ್ಕೆ ಬೇಕಾಗಿ ಅಂದ್ರೆ ಸ್ವಲ್ಪ ಸ್ಪೀಡ್ ಆಗಬೇಕು. ಮೊದಲಿನದ್ದು 1 ಗಂಟೆಯಲ್ಲಿ ಆಗ್ಬೇಕಂದ್ರೆ ಈಗ ಅರ್ಧ ಗಂಟೆಯಲ್ಲಿ ಆಗ್ತದೆ. ಹಾಗೆ ಇನ್ನೂ ಅದನ್ನು ಇದು ಮಾಡಿದ್ದಾರೆ. ಒಂದು 15 ನಿಮಿಷದಲ್ಲಿ ಆಗುವಂತದ್ದು, ಅದಕ್ಕಿಂತಲೂ ಸ್ಪೀಡ್ ನದ್ದು ಕೂಡ ವ್ಯವಸ್ಥೆ ಇದೆ. ಈಗ ಮಾಸ್ಟರ್, ನಮಗೆ ಎಲ್ಲರಿಗೂ ಬಹಳ ಮಹತ್ವವಾದಂತದ್ದು, ಎಲ್ಲ ಕಡೆ ಮಿಲ್ಲು ಇದೆ, ತೆಂಗಿನ ಮಿಲ್ಲು ತೆಗೆಯುವಂತ ಎಲ್ಲ ಇದೆ, ತೆಂಗಿನ ಎಣ್ಣೆ ತೆಗೆಯುವಂತ. ಆದ್ರೆ ನಮಗೆ ಬಹಳ ಆರೋಗ್ಯವಾಗಿ ದೃಷ್ಟಿಯಿಂದ ಎಲ್ಲರೂ ಆಲೋಚನೆ ಮಾಡ್ತಾರೆ ಈಗಿನ ಯುಗದಲ್ಲಿ. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಎಣ್ಣೆ ಅಂತ. ಈ ದೃಷ್ಟಿಯಲ್ಲಿ ನಾವು ಯಾವ್ದು ರೀತಿಯಲ್ಲಿ ಗಮನಿಸಬಹುದು ಎಣ್ಣೆಯನ್ನು? ಯಾವ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ, ಹೇಗೆ ಅದು ಗೊತ್ತಾಗಬಹುದು ಚೆನ್ನಾಗಿರುವ ಎಣ್ಣೆ ಅಂತ? ಅದನ್ನು ಪರಿಶೋಧನೆ ಕೂಡ ಮಾಡಬಹುದು ನಾವು. ಯಾವುದೇ ಈಗ ಒಂದು ವೇಳೆ ನಾವು ಕೆಲವು ಕಡೆಗಳಲ್ಲಿ ಅಂದ್ರೆ ಇದು ನನ್ನ ಅನುಭವದಲ್ಲಿ ಹೇಳುವಂತದ್ದು, ನಾನೇ ಬೇರೆ ಕಡೆಗೆ ಕೊಂಡು ಹೋಗಿ ನಾನೇ ಸೋತಿದ್ದೇನೆ. ಹಾಗೆ ಅದನ್ನು ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಏನಿಲ್ಲ. ನಾವು ಗಾಣದಿಂದ ಎಣ್ಣೆ ತೆಗೆದ್ರೆ ಅಥವಾ ಅಂಗಡಿಯಿಂದ ಎಲ್ಲಿಂದಲೂ ಎಣ್ಣೆ ತೆಗೆದ್ರೆ ಅದನ್ನು ಒಂದು ಬಿಳಿ ಗ್ಲಾಸ್ ಅಲ್ಲಿ ಹಾಕಿ ನೀವು ಅದನ್ನು ಫ್ರೀಜರ್ ನಲ್ಲಿ 1/4 ಗಂಟೆ ಇಟ್ಟರೆ ಸಾಕು. ಕಲಬೆರಕೆ ಇದ್ರೆ ಅದು ಪ್ರತ್ಯೇಕವಾಗಿ ನಿಲ್ತದೆ. 2 ಪದರಗಳಾಗಿ ನಿಲ್ತದೆ. ಇದಾದ್ರೆ ಒಂದೇ ಪದರಗಳಾಗಿ. ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ನಮ್ಮ ಮನೆಗಳೆಲ್ಲ ಚಳಿಗಾಲದಲ್ಲಿ ಮನೆಯಲ್ಲಿಟ್ಟಂತಹ ಬಾಟಲ್ ಇಟ್ಟಂತಹ ತೆಂಗಿನೆಣ್ಣೆ, ಶುದ್ಧವಾದ ತೆಂಗಿನೆಣ್ಣೆ ಆದ್ರೆ ಇಡೀ ಅದು ಬಿಳಿಯಾಗಿರ್ತದೆ. ಅದರಲ್ಲಿ ಕಲಬೆರಕೆ ಇದ್ರೆ ಖಂಡಿತವಾಗಿ ಕೂಡ ಅದು 2 ಲೇಯರ್ ಆಗಿ ನಿಲ್ತದೆ. ಮಾಸ್ಟ್ರೆ, ನೀವು ಸುಮಾರು ಒಂದು 4-5 ವರ್ಷಗಳಿಂದ ಇಲ್ಲಿ ಮಿಲ್ಲು ಶುರು ಮಾಡಿ ಅದರಿಂದ ಈ ಎಣ್ಣೆಯನ್ನು ನಮ್ಮ ಗ್ರಾಮದಲ್ಲೇ ಉಪಯೋಗ ಮಾಡಿ ಅದರಿಂದ ಆರೋಗ್ಯ ರೀತಿಯಲ್ಲಿ ಅವರಲ್ಲಿ ಬದಲಾವಣೆ ಆಗಿದೆ ಎನ್ನುವುದರ ಬಗ್ಗೆ ಏನಾದರೂ ಒಂದು ನಿದರ್ಶನ ಇರಬಹುದಾ? ಆರೋಗ್ಯದಲ್ಲಿ ಬದಲಾವಣೆಗೆ ಖಂಡಿತವಾಗಿ ನಿದರ್ಶನಗಳಿದೆ. ಯಾಕಂತ ಹೇಳಿದ್ರೆ ನಮ್ಮ ಇತ್ತೀಚೆಗೆ ಒಂದು ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ರು ಅದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ರು. ಅದರ ಆಧಾರದಲ್ಲಿ ಕೆಲವರು ದಿವಸದಲ್ಲಿ ಬೆಳಿಗ್ಗೆ 1 ಟೀ ಸ್ಪೂನ್ನಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಯುವಂತದ್ದು. ಅದನ್ನು ನಿತ್ಯ ಕುಡಿದವರು, ಈಗ ಇಲ್ಲಿಂದಲೇ ನಮ್ಮಲ್ಲಿಂದಲೇ ಎಣ್ಣೆ ಕೊಂಡೋಗಿ ನಿತ್ಯ ಕುಡಿದವರು ಇದ್ದಾರೆ. ಅವರು ಬಂದು ರಿಸಲ್ಟ್ ಹೇಳಿದ್ದಾರೆ, ನನ್ನ ಗಂಟು ನೋವು ಕಡಿಮೆ ಆಗಿದೆ, ಮತ್ತೆ ನನ್ನ ಡೈಜೆಷನ್ ಕೂಡ ನಾರ್ಮಲ್ ಆಗಿದೆ, ವ್ಯತ್ಯಾಸಗಳನ್ನೆಲ್ಲ ಬಂದು ಹೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಹೌದು ಕೂಡ. ಯಾಕಂದ್ರೆ ನಾನು ಕೂಡ ಅದನ್ನು ಅನುಭವಿಸಿದ್ದೇನೆ. ಯಾಕಂದ್ರೆ ನನಗೆ ಬಹಳ ಕಾಡುವಂತದ್ದು, ಯಾಕಂದ್ರೆ ನಾವು ಪ್ಯಾಕೆಟ್ ಎಣ್ಣೆ ಒಂದು ಅರ್ಧ ಲೀಟರ್ ಕೊಂಡು ಹೋಗ್ತೇವೆ ಅಂತ ಇಟ್ಕೊಳ್ಳೋಣ. ಆ ಪ್ಯಾಕೆಟ್ ಅನ್ನು ನೋಡುವಾಗ ಬಹಳ ಚೆನ್ನಾಗಿತ್ತು, ಶುದ್ಧ ಕ್ಲೀನ್ ಆಗಿರ್ತದೆ. ಎಂತ ಸ್ಮೆಲ್ ಅಂದ್ರೆ ಅಷ್ಟು ಸ್ಮೆಲ್ ಇರ್ತದೆ. ಇದ್ರ ಏನಾಗಿರೋ, ನಾವು ಯಾವುದೇ ಒಂದು ಕಂಪನಿಯನ್ನ ಹೇಳುದಲ್ಲ, ಏನಾಗಿರ್ಬೋದು ಇದ್ರ ರಹಸ್ಯ ಏನು, ನಮ್ಮ ಆರೋಗ್ಯ ಎಷ್ಟು ಹಾಳಾಗಿರ್ಬೋದು, ನನಗೆ ಬಹಳ ಕುತೂಹಲ ಆಗಿ ಹೋಗಿರುತ್ತೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ಬೋದು ಮಾಸ್ಟ್ರೆ? ಹೇಳೋದಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಶುದ್ಧ ಎಣ್ಣೆ ಹೀಗೆ ತೆಗೆದು ಮಾರಾಟ ಮಾಡಿದ್ರೆ ಅದರಲ್ಲಿ ಲಾಭಾಂಶ ತುಂಬಾ ಕಡಿಮೆ, ಬಹಳ ಕಡಿಮೆ. ಈಗ ನಮಗೆ 1 ಲೀಟರ್ ನಲ್ಲಿ ನಮಗೆ 10 ರೂಪಾಯಿ ಸಿಗುವುದಷ್ಟೇ. ನೋಡಿ, ಹೌದು. ಹಾಗೆಂತ ಹೇಳಿದ್ರೆ ಈ ಇತರ ಎಣ್ಣೆಗಳನ್ನು ಸ್ವಲ್ಪ ಕಲಬೆರಕೆ ಸೇರಿಸಿದ್ರೆ ತುಂಬಾ ಲಾಭ ಇರುತ್ತದೆ. ಹಾಗಾದ್ರೆ ಕಲಬೆರಕೆಯನ್ನು ಅದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ರೀತಿಯಲ್ಲಿ ಈಗ ನಮ್ಮ ಸಂಶೋಧನೆಗಳು ಕೆಲವು ಹೇಳಿದಾರಲ್ಲ, ಅದಕ್ಕೆ ಈ ರಾಸಾಯನಿಕ ಸೇರಿಸುವಂತದ್ದು. ರಾಸಾಯನಿಕ ಸೇರಿಸಿದ್ರೆ ಅದರ ಪರಿಮಳ ಕೂಡ ಹಾಗೆ, ಪರಿಮಳಕ್ಕೆ ಬೇಕಾಗಿ ಎಸೆನ್ಸ್ ಗಳನ್ನ ಹಾಕ್ತಾರೆ ಎನ್ನುವಂಥದ್ದು ಹೇಳ್ತಾರೆ. ಈಗ ರಾಸಾಯನಿಕವನ್ನು ಹಾಕಿದ್ರೆ ಅದರಲ್ಲಿ ಏನು ಲಾಭ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಏನು ಲಾಭ ಆಗಿರ್ಬೋದು? ಲಾಭ ಏನು ಅಂತ ಹೇಳಿದ್ರೆ, ನೋಡಿ, ಒಂದು ಟ್ರಿಪ್ ಅಲ್ಲಿ ಈಗ ನಾವು ಇದು ಎಣ್ಣೆ ತೆಗೆಯುವಾಗ 1 ಟ್ರಿಪ್ ಅಲ್ಲಿ 20 kg ಅನ್ನು ಹಾಕ್ತೇವೆ. 20 kg ಹಾಕಿದ್ರೆ ಒಂದು 60-64% ವರೆಗೆ ಬರ್ತದೆ. 64% ಬರುವಲ್ಲಿಗೆ 1 ಲೀಟರ್ ಇದು ಸೇರಿಸಿದ್ರೆ, ಕೆಮಿಕಲ್ ಸೇರಿಸಿದ್ರೆ ಆ 1 ಲೀಟರ್ ಎಕ್ಸ್ಟ್ರಾ ಬಂತ, ಹೌದಲ್ಲ? ಜೊತೆಯಲ್ಲಿ 64% ಬರುವಂತದ್ದು ಇಲ್ಲಿ ಇದು ಇದನ್ನು ಹಿಂಡಿಯನ್ನು ಪೂರ್ತಿ ಹಿಂಡಿ ತೆಗಿಲಿಕ್ಕೆ ಆಗ್ತದೆ. ಒಂದು 68% 70% ವರೆಗೆ ತೆಗಿತಾರೆ. ಆಗಿರುವಾಗ ಅಲ್ಲಿ ಲಾಭ ನೋಡಿ, ಆ ಲಾಭವನ್ನು ನೋಡಿಕೊಂಡು ಮಾಡುವಂತವರು ಇದ್ದಾರೆ, ಖಂಡಿತವಾಗಿ ಇದ್ದಾರೆ. ಈಗ ನಾವು ಹೇಳುದು, ಈಗ ನಾವು ತೆಂಗಿನ ಇದು ಕೊಬ್ಬರಿ ತರುವಾಗ ಅದರಲ್ಲಿ ಕ್ವಾಲಿಟಿ ಇರುತ್ತೆ, ಒಂದು ಸ್ವಲ್ಪ ಕಪ್ಪಾಗಿರುತ್ತೆ, ಕೆಲವುದೆಲ್ಲ ಇದಿರುತ್ತೆ. ಇದನ್ನು ಕೂಡ ಕೆಲವರು ಹೇಳ್ತಾರೆ ನನಗೆ, ಇದನ್ನು ಕೂಡ ಅದನ್ನು ಫಸ್ಟ್ ಇದರಲ್ಲಿ ಮಾಡುವ ರೀತಿಯಲ್ಲಿ ಮಾಡ್ಲಿಕ್ಕೆ ಖಂಡಿತವಾಗಿ. ನಾನು ಅದಕ್ಕೆ ಬೇಕಾದ ಒಂದು ಸ್ಯಾಂಪಲ್ ತೋರಿಸುವ ನೋಡಿ. ಇದು
ಅಷ್ಟು ಪ್ಯೂರಿಟಿ ಅಲ್ಲ. ಯಾಕಂದ್ರೆ ಹಾ. ಇದು ಸೆಕೆಂಡ್. ಇದು ನಾನು ಯಾಕೆ ತೆಗೆದಿಟ್ಟಂತ ಹೇಳಿದ್ರೆ ಸೆಕೆಂಡ್ ಕೆಲವರಿಗೆಲ್ಲ ಬೇಕಾಗಿದೆ. ನಾವು ಇತರ ಉಪಯೋಗ ನಮ್ಮ ಅಡುಗೆಗೆ ಇತ್ಯಾದಿಗಲ್ಲ ಇತರ ಉಪಯೋಗಕ್ಕೆ ಉಪಯೋಗಿಸ್ತಾರೆ, ಅದಕ್ಕೆ ಬೇಕಾಗಿ ಇದಕ್ಕೆ ಅಂತ ಕೆಮಿಕಲ್ ಅನ್ನು ಹಾಕಿದ ಕೂಡಲೇ ಇದು ವೈಟ್ ಆಗ್ತದೆ. ವೈಟ್ ಆಗ್ತದೆ ಅದು ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಆಯ್ತು. ಅದರ ಪರಿಮಳ ಇದು ಸ್ವಲ್ಪ ಪರಿಮಳ ಕೂಡ ಬರ್ತದೆ ಅಲ್ಲ. ಇದಕ್ಕೆ ಪರಿಮಳಕ್ಕೆ ಎಸೆನ್ಸ್ ಹಾಕುವುದಲ್ಲ. ಈಗ ಸಾಮಾನ್ಯವಾಗಿ ಎಲ್ಲ ಹಾಕುವಂತದ್ದು ನೀವು ನೋಡಿ ಸನ್ಫ್ಲವರ್ ಎನ್ನುವಂಥದ್ದು, ಸನ್ಫ್ಲವರ್ ನ ಎಣ್ಣೆಗೆ ಎಷ್ಟು ಇರುದು ಈಗ 180-200 ರೂಪಾಯಿ ಸನ್ಫ್ಲವರ್ ಎಣ್ಣೆಗೆ ಇರುದು ಲೀಟರ್ಗೆ. 1 ಲೀಟರ್ ಸನ್ಫ್ಲವರ್ ಎಣ್ಣೆ ತೆಗಿಬೇಕಾದ್ರೆ ಎಷ್ಟು ಅದಕ್ಕೆ 2000 ರೂಪಾಯಿ ಎಲ್ಲ ಬಂದಿತ್ತು. ಅದರ ಬೀಜಕ್ಕೆ ಎಷ್ಟು ಉಂಟು. ಹೌದು, ಲಾಜಿಕ್. ಹೌದು, ಖಂಡಿತ. ಆಗಿರುವ ಅದಕ್ಕೆ ಹಾಕುವಂತದ್ದು ಎಂತದ್ದು ಎಸೆನ್ಸ್ ಹಾಕುವಂತದ್ದಲ್ಲ. ಅದು ಕೂಡ ನೋಡ್ಲಿಕ್ಕೆ ಎಷ್ಟು ಪ್ಯೂರ್ ಅದನ್ನು ಹೇಳ್ತಾರೆ, ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಹಾಕಬಹುದು ಅಂತ ಹೇಳ್ತಾರೆ. ಅದು ಅವರಿಗೆ ಒಪ್ಪಿಗೆ ಇದೆ. ಆದ್ರೂ ಕೂಡ ಹೇಳುವಂತದ್ದು ಆಲೋಚನೆ ಮಾಡ್ಬೇಕು. ಆರೋಗ್ಯದ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ಬೇಕು, ಅಷ್ಟು ಬೇರೆ ಏನಿಲ್ಲ. ಇದರಲ್ಲಿ ಈಗ ಎಷ್ಟು ಕ್ವಾಲಿಟಿ? ಇದು ಎರಡನೇ ಕ್ವಾಲಿಟಿ. ಅದು ಇದೆಲ್ಲ ಎರಡನೇ ಕ್ವಾಲಿಟಿ. ಎರಡನೇ ಕ್ವಾಲಿಟಿ ಅಂದ್ರೆ ಇದು ಇತರ ಉಪಯೋಗಕ್ಕೆ ಕೆಲವರು ಕೊಂಡೋಗ್ತಾರೆ. ಇನ್ನೊಂದು 3ನೇ ಕ್ವಾಲಿಟಿ ಇದೆ. ಮೂರನೇ ಕ್ವಾಲಿಟಿ ಅದು ಮೂರನೇ ಕೂಡ ಇದು ನಾವಿಲ್ಲಿ ತೆಗೆಯುವುದಿಲ್ಲ. ಇಲ್ಲಿ ನಾವು ಅದನ್ನು ಉಪಯೋಗ ನಾವು ಅದನ್ನು ನೇರವಾಗಿ ಅದನ್ನು ಮಾರಾಟ ಮಾಡಿರೋದು. ಯಾಕಂದ್ರೆ ಅದು ಈ ಸಾಬೂನು ತಯಾರಿಕೆಗೆ ಎಣ್ಣೆ ಉಪಯೋಗಿಸ್ತಾರಲ್ಲ, ಅದಕ್ಕೆಲ್ಲ ಕೊಂಡೋಗ್ತಾರೆ. ಹೌದು, ಈ ಬಟ್ಟೆ ಸೋಪು ಇತ್ಯಾದಿಗಳಿಗೆಲ್ಲ ಹೋಗ್ತದೆ. ನಮ್ಗೆ ಅದು ಮಾರ್ಕೆಟ್ ಮಂಗಳೂರಿಗೆ ಕಳಿಸಿ ಬಿಡ್ತೇವೆ. ಅಲ್ಲಿಂದ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನೀವು ಯಾವತ್ತೂ ಕೂಡ ಇಲ್ಲಿ ಗ್ರಾಮಸ್ಥರಿಗೆ ಆಗಿರ್ಬೋದು, ನಮ್ಮ ನೆರೆಯವರಿಗೆ ಯಾವುದು ಕೂಡ ಶುದ್ಧ ಎಣ್ಣೆ ಸುಮಾರು ನಾವು ಅಡಿಗೆ ಎಣ್ಣೆ ಕೊಡುವಂತದ್ದು ಪ್ಯೂರ್ ಇರುವಂತದ್ದು ಈ ರೀತಿಯಲ್ಲಿ ಸೂಪರ್ ಕ್ವಾಲಿಟಿಯನ್ನು ಮಾತ್ರ ನಾವು ಇಲ್ಲಿ ಉಪಯೋಗ. ಮತ್ತೆ ಕೆಲವರು ತರುವಾಗ ಕೂಡ ನಾವು ಅದನ್ನು ನೋಡುದು ಅದರಿಂದ ಸ್ವಲ್ಪ ತೆಗೆದು ಯಾವ್ದಂದ್ರೆ ಅದನ್ನು ಹಾಳದನ್ನು ತೆಗೆದು ಅವರಿಗೆ ಮಾಡಿಕೊಡುದು ಹೇಳಿಕೊಂಡು, ಇದನ್ನು ಸ್ವಲ್ಪ ತೆಗೆಯದಿದ್ರೆ ನಿಮ್ಮ ಎಣ್ಣೆ ಪೂರ್ತಿ ಚೆನ್ನಾಗಿ ಬರೋದು. ಹೀಗೆ ಇಷ್ಟು ಒಳ್ಳೆಯ ಕೊಬ್ಬರಿಯನ್ನು ಎಣ್ಣೆ ಮಾಡಿ ತೆಗೆದ್ರೆ ಉಂಟಲ್ಲ, ನಿಮಗೆ 2 ವರ್ಷ ಇಡುವುದಕ್ಕೂ ನಾನು ಗ್ಯಾರಂಟಿ ಕೊಡ್ತೇನೆ. ಯಾಕಂದ್ರೆ ಧೈರ್ಯವಾಗಿ ಇಡಬಹುದು. ಮತ್ತೆ ಉಪಯೋಗ ಮಾಡೋದ್ರಲ್ಲಿ ಉಂಟು, ಮತ್ತೊಂದು ಉಪಯೋಗ ಮಾಡೋದ್ರಲ್ಲಿ ಉಂಟು. ನಾವು ದೊಡ್ಡ ಡ್ರಮ್ನಲ್ಲಿ ದಿವಾಸಗಳದರ ಮುಚ್ಚಳ ತೆಗಿತಾ ಇರುವಾಗ ನಮಗೆ ದೊಡ್ಡ ಡ್ರಮ್ ಇದ್ರೆ ಒಮ್ಮೆ ನಮ್ಗೆ ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದಿಡಬೇಕು. ಆ ಬಾಕಿದ್ದನ್ನು ಬಂದು ಮುಚ್ಚಿ ಇಡಬೇಕು. ಹಾಗೆ ಇಟ್ರೆ ನಿಮ್ಗೆ ಎಷ್ಟು ಸಮಯಕ್ಕೂ ಏನ್ ತೊಂದರೆ. ಈಗ ತೆಂಗಿನೆಣ್ಣೆ ಬಾಳ್ವಿಕೆ ಕೆಲವರು ಹೇಳ್ತಾರೆ 1 ವರ್ಷ ಅಂತ ಅಲ್ಲೆಲ್ಲ ಹೇಳ್ತಾರೆ. ಅಲ್ಲ, ನಾವು ಚೆನ್ನಾಗಿ ಅದನ್ನು ಇದು ಮಾಡಿದ್ರೆ 2 ವರ್ಷ ಕೂಡ ಏನು ಹೆದರಿಕೆ ಇಲ್ಲ. ಏನು ಹೆದರಿಕೆ ಇಲ್ಲ. 2 ವರ್ಷ ಉಪಯೋಗ ಮಾಡಿದವರು ನಮ್ಮಲ್ಲಿ ಬಂದು ಹೇಳ್ತಾರೆ ಕಳೆದ ವರ್ಷ ಅಲ್ಲ, ಇದು ಮೊದಲನೇ ವರ್ಷದ ಅನ್ನೋದು ಸ್ವಲ್ಪ ಬಾಕಿ ಉಂಟು ಅಂತ ಹೇಳ್ತಾರೆ. ಏನಾಗುದಿಲ್ಲ. ಅದೇ ನಾವು ಇಡುವಂತ ಇದು ಜೋಪಾನಾಗಿ ಇಡುವಂತಲ್ಲಿ ಇರು. ಮತ್ತೊಂದು ಏನು ನೀವು ಹೇಳಿದಂತದ್ದು, ಯಾವ್ದಾದ್ರು ಈಗ ಯಾರಾದ್ರೂ ಕೆಮಿಕಲ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟು ಅಂತ ಎಣ್ಣೆ ನಾವು ಇಟ್ರೆ ಅದು ಎಷ್ಟು ಬೇಕಾದ್ರೂ ಅದೇ ಹೆಚ್ಚಂದ್ರೆ 3 ತಿಂಗಳು ನೋಡ್ಲಿಕ್ಕೆ ಚಂದ ಇರುತ್ತೆ. ಆದ್ರೆ ಬಾಳ್ವಿಕೆ ಇಲ್ಲ. ಖಂಡಿತ ಆರೋಗ್ಯಕ್ಕೂ ಕೂಡ ಹಾಲು. ಮತ್ತೆ ಈಗ ಎಣ್ಣೆ ಮಾಡೋದು ಹೇಗೆ ಅಂತ ಈಗ ಮಿಷನ್ ಅಲ್ಲಿ ರನ್ ಮಾಡಿದ್ದಾರೆ ನೋಡಿ. ಕೊಬ್ಬರ ಒಣಗಿದ ಕೊಬ್ಬರಿ ಒಣಗುದು ಅಂತ ಹೇಳಿದ್ರೆ, ನೀರು ಇದ್ದಂತಹ ಕೊಬ್ಬರಿ ಆದ್ರೆ, ನೀರಿದ್ದಂತಹ ತೆಂಗಿನಕಾಯಿ ಆದ್ರೆ ಅದಕ್ಕೆ ಕಡಿಮೆ ಅಂದ್ರೆ 8 ಬಿಸಿಲು ಬೇಕು ಅಥವಾ 10 ಬೇಕಾಗ್ತದೆ ಕೆಲವು ಕಡೆಗಳ. 10 ಬಿಸಿಲಿನಿಂದ ಮಾಡಿ ಅದನ್ನು ಹೀಗೆ ಮಾಡಿ ತಂದ್ರೆ ನಾವು ನೇರವಾಗಿ ಗಾಣಕ್ಕೆ ಹಾಕಿ ಅದೇ ಇನ್ನು ನಮ್ಮದು ಉಂಡೆ ಗೊಬ್ಬರ ಅಂತೇಳಿ ನೀರು ಆರಿದಿರ್ತದೆ, ಅದಕ್ಕೆ 4 ಬಿಸಿಲು ಸಾಕಾಗ್ತದೆ. ಆ 4 ಬಿಸಿಲಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಗಟ್ಟಿ ಬರಬೇಕು. ಹೀಗೆ ಬಂದರೆ ಇಲ್ಲದಿದ್ರೆ ರಬ್ಬರ್ನಾಗೆ ಇರ್ತದೆ, ಒಣಗದಿದ್ರೆ ರಬ್ಬರ್ನಾಗೆ ಇರ್ತದೆ. ಹಾಗೆ ಇದೀಗ ಇದರಲ್ಲಿ ತಿರುಗ್ತಾ ಇರ್ತದೆ ಅಲ್ವಾ? ಅದರಷ್ಟೇ ತಿರುಗ್ತಾ ಇರ್ತದೆ, ಕೆಳಗಿಂದ ಎಣ್ಣೆ ಬರ್ತಾ ಇದೆ. ಈಗ ಅದು ಸ್ವಲ್ಪ ಕಲರ್ ಚೇಂಜ್ ಕಾಣುವಂಥದ್ದು, ಅದರೊಟ್ಟಿಗೆ ಇದರ ಹುಡಿ ಇರ್ತದೆ, ಕಿಂಡಿಯ ಹುಡಿ ಇರ್ತದೆ. ಇದನ್ನೊಂದು 4-5 ದಿವಸ ಹಾಗೆ ಬಿಟ್ಟು ಬಿಟ್ರೆ ಈ ರೀತಿಯಲ್ಲಿ ಶುದ್ಧವಾದ ತಿಳಿಯಾದ ಎಣ್ಣೆ ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ. ನೋಡಿ, ನಮ್ಮ ಜೀವನ ಹಾಳು ಮಾಡುವುದೇ ಕೆಮಿಕಲ್. ಯಾವುದೇ ಕೆಮಿಕಲ್ ಅನ್ನು ಹಾಕದೆ ಈ ರೀತಿ ಮಾಡಿದರೆ ಆರೋಗ್ಯ ಯಾವತ್ತೂ ಚೆನ್ನಾಗಿರ್ತದೆ. ಈ ರೀತಿ ಬಿಡಿಸಿಕೊಡ್ತಾರೆ ನೋಡಿ, ಅದು ಸ್ವಲ್ಪ ಇದಾಗ್ತದೆ, ಸ್ವಲ್ಪ ವೇಗವಾಗಿ ಪುಡಿ ಆಗ್ಲಿಕ್ಕೆ ಬೇಕಾಗಿ.
ಮಾಸ್ಟರ್ ಇದು ಪ್ರಾರಂಭದಲ್ಲಿ ನೀವು ಇದೇ ಮಿಷನ್ ಉಪಯೋಗ ಮಾಡ್ತಿದ್ರಲ್ಲ? ನಾವು 4 ವರ್ಷ ಆಯ್ತು ಇದೇ ಮಿಷನ್ ಅಲ್ಲ? ಇಷ್ಟ ತನಕ ನಮ್ಮ ಮನೆಯವರು ಮಾಡ್ತಾ ಇದ್ರು. ಈಗ ಮೊನ್ನೆ ರಿಟೈರ್ಡ್ ಆದ ನಂತರ, ನಿವೃತ್ತಿ ಆದ ನಂತರ ನೀವು ಅಧ್ಯಾಪಕ ವೃತ್ತಿಯಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ರಿ ಮಾಸ್ಟರ್? 32 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಆ ನಂತರ ಇದನ್ನು ಒಂದು ಸಮಾಜ ಸೇವೆ ರೀತಿಯಲ್ಲಿ ಇವರು ಮಾಡ್ತಾರೆ. ಯಾಕಂದ್ರೆ ಲಾಭದ ದೃಷ್ಟಿಯಲ್ಲಿ ಲಾಭ ದೃಷ್ಟಿ ಅಲ್ಲ, ಯಾಕಂದ್ರೆ ಒಂದು ಒಳ್ಳೆ ಎಣ್ಣೆಯನ್ನು ಕೊಡಬೇಕು. ಅನಂತರ ಎಲ್ಲರ ಆರೋಗ್ಯ ಚೆನ್ನಾಗಿರುವ ದೃಷ್ಟಿಯಿಂದ ಸುಮಾರು 4-5 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇದಕ್ಕೆ ನಾವು ಸಹಕಾರ ಆಗಬೇಕು. ಯಾಕಂದ್ರೆ ನಮ್ಮ ಆರೋಗ್ಯವನ್ನು ಹಾಳು ಮಾಡಿ ಅಂತ ಕೆಟ್ಟ ಎಣ್ಣೆಯನ್ನು ಉಪಯೋಗ ಮಾಡಿ ನಾವು ಮಾಡಿದರೆ ನಮಗೆ ಯಾವುದೇ ಆರೋಗ್ಯ ಚೆನ್ನಾಗಿರಲ್ಲ. ಆ ದೃಷ್ಟಿಯಿಂದ ಇಂಥ ಎಣ್ಣೆಯನ್ನು ಉಪಯೋಗ ಮಾಡಬೇಕು. ಸ್ವಲ್ಪ ನಮಗೆ ರೇಟ್ ಎಲ್ಲ ಜಾಸ್ತಿ ಅಂತ ಆಗ್ಬೋದು, ಯಾಕಂದ್ರೆ ಇದಕ್ಕೆ ಅವರಿಗೆ ವಿದ್ಯುತ್ ಇತ್ಯಾದಿ ಎಲ್ಲ ಖರ್ಚಿದೆ ಅವರಿಗೆ. ಆ ಖರ್ಚಿದ್ರು ನಾವು ಹಾಲಾದನ್ನು ತಿನ್ನುವುದರ ಬದಲು ಈಗ ಒಳ್ಳೆ ರೀತಿಯನ್ನು ತಿಂದು ಆರೋಗ್ಯವನ್ನು ಚೆನ್ನಾಗಿಡಬಹುದು ಅಲ್ಲ ಮಾಸ್ಟರ್? ಹೌದು, ಅಂದ್ರೆ ನಮ್ಮ ಮನೆಯಲ್ಲೇ ಬೆಳೆಯುವಂಥದ್ದು. ಹೌದು ಹೌದು ಹೌದು. ನಾವು ನಮ್ಮ ಮನೆಯಲ್ಲಿ ಬೆಳೆದದನ್ನು ಮಾರಾಟ ಮಾಡಿ ರಾಸಾಯನಿಕ ಇರ್ತವದನ್ನು ನಾವು ಸೇವಿಸೋದು. ಅದರ ಬದಲು ಸ್ವಲ್ಪ ಶ್ರಮ ಇದೆ ಇದಕ್ಕೆ. ಹೌದು. ಯಾಕಂದ್ರೆ ಇದನ್ನು ಕೊಬ್ಬರಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಉಂಟು. ಆಗ ಕಷ್ಟ ಬಂದ್ರೆ ಉತ್ತಮವಾದಂತಹ ನಮಗೆ ಅದರಿಂದ ಲಾಭವು ಪಡಿಬಹುದು, ಆರೋಗ್ಯವನ್ನು ಪಡಿಬಹುದು. ನಾವು ಆಯ್ಕೆ ಮಾಡುವಲ್ಲಿರೋದು ಯಾರಲ್ಲಿ ಕೊಡಬೇಕು, ಯಾವ ಎಣ್ಣೆಯನ್ನು ನೋಡಬೇಕು. ಯಾವುದೇ ಕೆಲಸ ಆದ್ರೂ ಕಷ್ಟ ಬರದೆ ಅದರಿಂದ ಫಲ ಸಿಗ್ಲಿಕ್ಕಿಲ್ಲ. ನೋಡಿ ಈ ರೀತಿ ಒಳ್ಳೆ ಗ್ರೈಂಡಿಂಗ್ ಆಗ್ತಿದೆ ನೋಡಿ ಒಳಗೆ. ನೋಡಿ ಕೆಲವರು ಹೇಳ್ತಾರೆ ಬಿಸಿ ಆಗುತ್ತೆ, ಏನಾಗಲ್ಲ, ಏನೂ ಆಗಲ್ಲ. ಬಿಸಿ ಸ್ವಲ್ಪ ಆಗುತ್ತೆ, ಬಿಸಿ ಸ್ವಲ್ಪ ಆದ್ರೂ ಕೂಡ ಇದರಿಂದ ಏನು ಆರೋಗ್ಯ ಏನು ಹಾಳಾಗಲ್ಲ. ಯಾವುದೇ ಅಂಶಗಳು ಕೂಡ ಅದರಿಂದ ಎಣ್ಣೆಯಿಂದ ಹೋಗುದಿಲ್ಲ. ಇನ್ನು ಕೆಲವರು ಇದನ್ನು ಮನೆಯಲ್ಲಿ ಕೊಂಡು ಹೋಗಿ ಪಾತ್ರದಲ್ಲಿ, ಯಾಕಂದ್ರೆ ಸ್ಟೀಲ್ನ ಪಾತ್ರವೇ ಉಪಯೋಗ ಮಾಡಬೇಕು ಅಂತ ಹೇಳೋದು ನಾನು. ಯಾಕಂದ್ರೆ ಸ್ಟೀಲ್ ಪಾತ್ರ ಅಥವಾ ಅಲ್ಯೂಮಿನಿಯಂ ಇತ್ಯಾದಿ ಪಾತ್ರಗಳಲ್ಲಿ ಹಾಕಿ ಒಂದು 4 ದಿವಸ 3 ದಿವಸ ಬಿಸಿಲಿಗೆ ಇಡ್ತಾರೆ. ಬಿಸಿಲಿಗೆ ಇಡುವಾಗ ಅದರ ಮೇಲೆ ಒಂದು ಬಟ್ಟೆಯನ್ನು ಪರದೆಯಾಗಿ ಹಾಕಿಕೊಂಡು, ಹಾಗಾದ್ರೆ ಅದು ಅದಷ್ಟು ಬೇಗ ತಿಳಿ ಆಗ್ತದೆ, ಚೆನ್ನಾಗಿ ತಿಳಿ ಆಗ್ತದೆ. ತಿಳಿಯಾಗಿ ಹಾಗೆ ಇಟ್ಟು ಬಿಟ್ರೆ ಅದನ್ನು ಇಷ್ಟು 2 ವರ್ಷ ಉಪಯೋಗ ಮಾಡೋದಕ್ಕೂ ಏನು ಹೆದರಿಕೆ ಇಲ್ಲ. ಈಗ ಸಾಧಾರಣವಾಗಿ ಒಂದು ಎಣ್ಣೆಯನ್ನು, ಈಗ ಒಳ್ಳೆ ಎಣ್ಣೆ, ಶುದ್ಧ ಎಣ್ಣೆಯನ್ನು ಕೊಂಡೋಗಿ ಎಷ್ಟು ಸಮಯಗಳ ಕಾಲ ಬಿಸಿಲಲ್ಲಿ ಇಡಬೇಕು ಮಾಸ್ಟ್ರೆ? ಇಲ್ಲ, ಬಿಸಿಲಲ್ಲಿ ಇಡದಿದ್ರು ಏನಾಗೋದಿಲ್ಲ. ಚೆನ್ನಾಗಿ ಒಣಗಿದ ಅದರಲ್ಲಿ ಒಣಗದೆ ಇರುವಂತದ್ದು, ಅಂದ್ರೆ ಎಷ್ಟು ಒಣಗಿದ್ರು ಕೂಡ ಸಾಮಾನ್ಯ ಒಂದು 10 ಬಿಸಿಲಾದ್ರೆ ಅದರಲ್ಲಿ 5% ತೇವಾಂಶ ಉಳಿತದೆ. ಅದನ್ನು ಮಾಡ್ಲಿಕ್ಕೆ ಬೇಕಾಗಿ ಬಿಸಿಲಲ್ಲಿ ಇಡ್ತಾರೆ. ಬಿಸಿಲಲ್ಲಿ ಇಡಬೇಕು ಅಂತ ಏನಿಲ್ಲ, ಬಿಸಿಲಲ್ಲಿ ಇಡದಿದ್ರು ಕೂಡ ಏನು ಹಾಳಾಗೋದಿಲ್ಲ. ಕೆಲವರು ಇನ್ನೇನ್ ಮಾಡ್ತಾರೆ ಅಂದ್ರೆ ತುಂಬಾ ಹಸಿ ಕೊಬ್ಬರಿಯನ್ನು ತರ್ತಾರೆ. ಹಸಿ ಕೊಬ್ಬರಿ ತಂದ್ರೆ ಅದು ಎಣ್ಣೆ ತೆಗೆದ್ರೆ ಅದು ಕೆಲವರಿಗೆ ಒಂದು ಇರ್ತದೆ, ಹಸಿ ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆ ಬರ್ತದೆ ಹಸಿ ಕೊಬ್ಬರಿಯಲ್ಲಿ. ಅದರಿಂದಾಗಿ ಅದಲ್ಲ, ಅದರಲ್ಲಿರುವಂತಹ ತೇವಾಂಶ ಹೋಗ್ಲಿಕ್ಕೆ ಬೇಕಾಗಿ ಬಿಸಿಲಲ್ಲಿ ಇಡ್ತಾರೆ. ನೋಡಿ ಎಣ್ಣೆ ಬರ್ತಾ ಇದೆ ನೋಡಿ, ಇದರಲ್ಲಿ ಎಣ್ಣೆ ಬರ್ತಾ ಇದೆ, ಎಣ್ಣೆ ಇಳಿತಾ ಇದೆ. ನೋಡ್ಲಿಕ್ಕೆ ಈಗ ನಿಮಗೆ ಒಳ್ಳೆ ಕಲರ್ ಏನಿಲ್ಲ. ಕಲರ್ ಬರಬೇಕಾದ್ರೆ ಸ್ವಲ್ಪ ಕೆಮಿಕಲ್ ಆಗಿದೆ, ಒಳ್ಳೆ ಕಲರ್ ಬರ್ತದೆ. ಆದರೆ ಇವರು ಹಾಕೋದಿಲ್ಲ. ಸುಮಾರು ವರ್ಷಗಳಿಂದ ಇದೇ ಎಣ್ಣೆಯನ್ನು ಬಿಸಿಲು ಮಾಡಿದ್ರೆ ಒಳ್ಳೆ ಕಲರ್ ಬರ್ತದೆ ಬಿಸಿಲಲ್ಲಿ ನೆನೆಸಿದಾಗ. ಈ ರೀತಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಬಹುದು. ನೋಡಿ ಇದು ಫಿಲ್ಟರ್ ಆಗ್ಲಿಕ್ಕೆ ಬೇಕಾಗಿ ಇದನ್ನು ಇಟ್ಟಿದ್ದಾರೆ. ಮಾಸ್ಟರ್, ಈಗ ಕೆಲವರಿಗೆಲ್ಲ ಸಂಶಯದಲ್ಲಿರುತ್ತೆ, ಏನು ಶುದ್ಧ ಎಣ್ಣೆ ಅಂದ್ರೆ ಏನೆಂದು ಕೆಲವ್ರಿಗೆ ಗೊತ್ತೇ ಇರಲ್ಲ. ಯಾಕಂದ್ರೆ ಅಲ್ಲಿ ಕೊಟ್ಟೋಗಿ ಬಿಡ್ತಾರೆ, ಅದು ಮಾಡಿರ್ತಾರೆ, ಅವ್ರು ತರ್ತಾರೆ, ಇಡ್ತಾರೆ ಅಷ್ಟೇ. ಈಗ ಏನಾದ್ರೂ ಸಂಶಯ ಇದ್ರೆ ಮಾಸ್ಟರ್ನು ಒಂದು ಕಾಂಟ್ಯಾಕ್ಟ್ ಮಾಡಬಹುದಾ? ಖಂಡಿತವಾಗಿ. ಈಗ ನಾವು ಸಾಮಾನ್ಯವಾಗಿ ತಂದಂತ ಕೊಬ್ಬರಿಯನ್ನು ಎಣ್ಣೆ ತೆಗೆದು ಹಾಗೆ ಕೊಡುವಂತ ಕಸ್ಟಮರಿಗೆ ಕೊಡುವಂಥದ್ದು. ಆಗ ನಾವು ಕೆಲವರು ಸ್ವಲ್ಪ ಉಳಿಕೆ ಮಾಡಿ ಬರ್ತಾರೆ, ಯಾಕಂದ್ರೆ ಅದರ ಮಜೂರಿ ಕೊಡ್ಲಿಕ್ಕೆ ಆಗದವರಿಂದ ಅದು ಇಲ್ಲಿ ಬಾಕಿ ಆಗಿರುತ್ತೆ. ಅದನ್ನು ಇತರರಿಗೆ ನಾವು ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮ ಮನೆಯಲ್ಲಿ ಆದಂತ ನಮ್ಗೆ ಸ್ವಲ್ಪ ಇದಿದೆ, ಅದರಲ್ಲಿ ಆದದ್ದು ಕೂಡ ನಮಗೆ ಹೆಚ್ಚಾದನ್ನು ನಾವು ಆ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಹಾಗಾದ್ರೆ ಹೇಳಿಕೊಂಡು ಅದರ ವ್ಯಾಪಾರವೇನು ಎನ್ನುವಂಥದ್ದು ಅಲ್ಲ. ನಮಗೆ ಮುಖ್ಯ ಉದ್ದೇಶ ಇರುವಂತದ್ದು ನಮ್ಮ ಪ್ರದೇಶದಲ್ಲಿ ಎಲ್ಲರೂ ಕೂಡ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಆಗುವಂತಹ ತೆಂಗಿನಕಾಯಿಯನ್ನು ಉಪಯೋಗಿಸಬೇಕು. ಈಗ ಪ್ರೆಸೆಂಟ್ ಈಗ ಆಗುವಂತಹ ಸ್ಥಿತಿ ಅಂತ ಹೇಳಿದ್ರೆ ಖಂಡಿತವಾಗಿ ನಷ್ಟ. ಅಂದ್ರೆ 1 ಕ್ವಿಂಟಲ್ ತೆಂಗಿನಕಾಯಿ ತೆಗೆದ್ರೆ 5,600 ರೂಪಾಯಿ ಉಂಟು ಈಗ ಮಾರ್ಕೆಟ್ ರೇಟ್. ಅವರು ಅದನ್ನು ಹೊಡೆದು 1 ಕ್ವಿಂಟಲ್ ಅನ್ನು ಕೊಬ್ಬರಿಯಾಗಿ ನಮಗೆ ಎಲ್ಲಿಯಾದ್ರೂ ಮಾರಾಟ ಮಾಡೋದಿದ್ರೆ ಅವರಿಗೆ 34 ಕೆಜಿ ಕೊಬ್ಬರಿ ಸಿಗುವಂಥದ್ದು, 33-34 ಕೆಜಿ ಸಿಗುವಂಥದ್ದು. ಕೆಲವು ವೇಸ್ಟ್ಗಳು ಹೋಗ್ತದೆ. ಅವರಿಗೆ
ಕೊಬ್ಬರಿಯನ್ನು ಮಾರಾಟ ಮಾಡಿದರೆ ಈಗಿರುವಂಥ ಮಾರ್ಕೆಟ್ ರೇಟು 5,300-400 ಆಗಿರುವಾಗ ಆ ನಷ್ಟದ ವ್ಯಾಪಾರಕ್ಕೆ ಯಾರು ಹೋಗುವುದಿಲ್ಲ. ಆದ ಕಾರಣ ಈಗ ತೆಂಗಿನಕಾಯಿಯನ್ನೇ ಮಾರಾಟ ಮಾಡ್ತಾರೆ. ಆದ ಕಾರಣ ಈಗ ಕೊಬ್ಬರಿಯದ್ದು ಸ್ವಲ್ಪ ಕ್ಷಾಮ ಇದೆ. ಹಾಗೆ ಅಂತೇಳಿ ನಾವು ತೆಂಗಿನ ಎಣ್ಣೆಗೆ ಕ್ರಯವನ್ನು ಸ್ವಲ್ಪ ಇಲ್ಲೆಲ್ಲ ಹೆಚ್ಚು ಮಾಡಿದರೆ ಹೇಳ್ತಾರೆ ಅದು ಹೆಚ್ಚಾಯಿತು ಅಂತ ಹೇಳಿದ್ರು. ನಿಜವಾಗಿಯೂ ಕೂಡ ಈಗ ಒಂದು 280 ಅಲ್ಲ, ಒಂದು 320 ರೂಪಾಯಿ ಒಂದು ಲೀಟರ್ಗೆ ಆದರೆ ಮಾತ್ರ ಅಸಲಾಗ್ತದೆ. ಆ ರೀತಿ ಯಾಕಂದ್ರೆ ಲಾಭವನ್ನು ಲೆಕ್ಕಿಸದೆ ಒಂದು ಸೇವೆ ರೀತಿಯಲ್ಲಿ ಹೇಳೋದು. ಯಾಕಂದ್ರೆ ಎಣ್ಣೆ ಆರೋಗ್ಯದಲ್ಲಿ, ಅಡುಗೆಯಲ್ಲಿ ಎಲ್ಲದೂ ಮಹತ್ವ ಅದು. ಈ ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಏನಾದರೂ ಸಂಶಯ ಇದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೆಳಗೆ ಕೊಟ್ಟಿರ್ತೇನೆ, ಮಾತಾಡ್ಬೋದು ಅವರಲ್ಲಿ. ಯಾವುದೇ ಸಂಶಯಗಳು ತೆಂಗಿನ ಎಣ್ಣೆಗೆ ಸಂಬಂಧಪಟ್ಟದ್ದು, ತೆಂಗಿನ ಗಾನಕ್ಕೆ ಸಂಬಂಧಪಟ್ಟ ಇದ್ರೆ ಅವರು ಅದನ್ನು ತಿಳಿಸ್ತಾರೆ ನಿಮಗೆ. ಭಾಷೆ ಇವಾಗ ನೀವು ಈ ಗಾನದ ಇದನ್ನು ಶುರು ಮಾಡಿ ಈ ಪರಿಸರದಲ್ಲಿ ಅಥವಾ ಈ ನಮ್ಮ ಗ್ರಾಮದಲ್ಲಿ ಯಾವ ರೀತಿಯ ಪರಿವರ್ತನೆ ನೀವು ಗಮನಿಸಿದ್ದೀರಿ ಮಾಸ್ಟರ್? ತುಂಬಾ ಪರಿವರ್ತನೆಗಳಾಗಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ತೆಂಗಿನಕಾಯಿಯೋ ಅಥವಾ ಉಳ್ಳೆ ಕೊಬ್ಬರಿಯೋ ಕೊಟ್ಟು ಎಣ್ಣೆಯನ್ನು ಕೊಂಡೋಗುವಂತ ಒಂದು ಜಾಯಮಾನ ಇತ್ತು. ಸ್ವಲ್ಪ ಅದಾಗಿದೆ. ಈಗ ಸಾಮಾನ್ಯ ವ್ಯಕ್ತಿಗಳು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಮಾಡುವಂಥದ್ದನ್ನು ಯಾವುದು ಕೊಬ್ಬರಿ ಮಾಡುವಂಥದ್ದು, ಕೊಬ್ಬರಿ ಮಾಡಿ ಇಲ್ಲಿ ತಂದು ಎಣ್ಣೆ ಮಾಡಿಕೊಂಡು ಹೋಗುವಂಥದ್ದು. ಅಂದ್ರೆ ಮಾಡುವ ರೀತಿಯಲ್ಲಿ ಇದ್ಕೊಂಡು ನಾವು ತೆಂಗಿನಕಾಯಿಯನ್ನು ತುಂಡು ಮಾಡಿದ ಕೂಡಲೇ ಸ್ವಲ್ಪ ನೀರಿನ ಅಂಶ ಇರ್ತದೆ. ಸ್ವಲ್ಪ ಒಂದು ಅರ್ಧ ಗಂಟೆ ಅದನ್ನು ಕವುಚಿಟ್ಟು ಆ ನಂತರ ಬಿಸಿಲಿಗೆ ಇಟ್ಟರೆ ಬೇಗನೆ ಅದು ಹಾಳಾಗತ್ತೆ. ಇಲ್ಲದಿದ್ರೆ ಏನಾಗ್ತದೆ ಅಂದರೆ ನಾವು ರಾಶಿ ಹಾಕುವಾಗ ಅದರಲ್ಲಿರುವಂಥ ಹುಡಿ ಅದರೊಳಗೆ ಇದ್ದುಕೊಂಡು ಅದು ಸ್ವಲ್ಪ ಒಂದು ವ್ಯತ್ಯಾಸ ಬರುತ್ತೆ. ಅದನ್ನು ಎಲ್ಲ ಸ್ವಲ್ಪ ನಾವು ಇಲ್ಲಿ ಹೇಳಿದ ನಂತರ ಕೆಲವರೆಲ್ಲ ಅವರೇ ಮನೆಯಲ್ಲಿ ಮಾಡಿಕೊಂಡು ಇಲ್ಲಿಂದಲೇ ತಂದು ಅವರದ್ದೇ ಸ್ವಂತ ಈಗ ಅವರಿಗೆ ಒಂದು ತೃಪ್ತಿ ಕೂಡ ಇರ್ತದೆ. ನಮ್ಮದೇ ತೆಂಗಿನ ಎಣ್ಣೆಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅಂತ ಹೇಳಿ ಅದನ್ನು ಮತ್ತೆ ಅದನ್ನು ಜೋಪಾನಾಗಿ ಇಡುವುದನ್ನು ಕೂಡ ಹೇಳಿ ಈಗ ಸಾಮಾನ್ಯವಾಗಿ ಇದನ್ನು ಕೂಡ ಇದರಲ್ಲಿ ನಾನು ಹೇಳೋದಿದ್ರೆ ಒಂದು 50% ಮಂದಿ ಕೂಡ ಈಗ ಹೊಸತಾಗಿ ಎಣ್ಣೆ ಅವರದ್ದೇ ಕೊಬ್ಬರಿ ಮಾಡಿಕೊಂಡು ಎಣ್ಣೆ. ಇಲ್ಲಾಂದ್ರೆ ಯಾಕಂದ್ರೆ ಕೆಲವರಿಗೆ ಇರ್ತದೆ ನಾನು ಕೊಬ್ಬರಿ ಕೊಟ್ಟಿದ್ದೆ, ಬಟ್ ಯಾರು ಕೊಬ್ಬರಿ ಕೊಟ್ಟರೆ ಎಣ್ಣೆ ಸಿಗ್ತದ ಅಂತ ಒಂದು ಸಂಶಯ ಎಲ್ಲ ಇರ್ತದೆ. ಹೌದೌದು. ಯಾಕಂದ್ರೆ ಇಲ್ಲಿ ಈಗ ಇವರೇನ್ ಮಾಡ್ತಾರೆ ಅಂದ್ರೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಆ ಎಣ್ಣೆಯನ್ನು ಮಾಡಿ ಕೊಡುದು. ಅವರು ತರ್ತಾರೆ, ಅವರದ್ದು ಎಣ್ಣೆಯನ್ನು ತೆಗೆದು ಕೊಡುವಂತ ಸ್ವಲ್ಪ ಅಂದ್ರೆ ಮಿನಿಮಮ್ ಇದಕ್ಕೆ ಒಂದು 20 kg ಬೇಕು ಆದ್ರೂ ಕೂಡ ನಾನು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಬಾಕಿದ್ದವರ ಜೊತೆಯಲ್ಲಿ ಅದನ್ನು ಸೇರಿಸಿಕೊಂಡು ಮಾಡಿಕೊಡುವ. ಅದೇನೋ ಅವರಿಗೆ ವ್ಯತ್ಯಾಸ ಬರೋದಿಲ್ಲ, ಅವರಿಗೆ ತೃಪ್ತಿ ಆಗುತ್ತೆ. ಹೌದು ಮಾಸ್ಟರ್, ಇದರಲ್ಲಿ ಬಹಳ ಇನ್ನು ಇದೆಲ್ಲ ಆದ ಮೇಲೆ ಕೊಬ್ಬರಿ ಆದ ಮೇಲೆ ಕೊಬ್ಬರಿಯ ಹಿಂಡಿ ಸಿಗ್ತಲ್ಲ ಮಾಸ್ಟರ್, ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ನಮಗೆ? ಹಿಂಡಿಯದ್ದು ಉಪಯೋಗ ಆಗ್ತದೆ ಅಂದ್ರೆ ಫುಡ್ ಐಟಮ್ಗೂ ಕೂಡ ಹೋಗ್ತಂತೆ ಕಾಣ್ತದೆ ಅದು. ಯಾಕಂದ್ರೆ ನಾವು ಇಲ್ಲಿಂದ ನೇರವಾಗಿ ಅದನ್ನು ಮಂಗಳೂರಿಗೆ ಕಳಿಸ್ತೇವೆ. ಮತ್ತೆ ಸ್ವಲ್ಪ ಇಲ್ಲಿ ಇವರು ನಮ್ಮ ದನ ಸಾಕುವವರು ಕೊಂಡು ಹೋಗ್ತಾರೆ. ದನಗಳಿಗೆ ಹಾಕಿದ್ರೆ ಒಳ್ಳೆಯ ಹಾಲಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಕೊಬ್ಬಿನ ದಪ್ಪ ಇರ್ತದೆ. ಹಾಗೆ ಕೆಲವರು ಕೊಂಡೋಗ್ತಾರೆ, ಮತ್ತೆ ಕೆಲವರು ಈ ಅವರವರಿಗೆ ಕೊಂಡೋಗ್ತಾರೆ. ಈಗ ತಂದ್ರೆ ಎಣ್ಣೆ ಮಾತ್ರ ಅಲ್ಲ, ಎಣ್ಣೆ ಅದರ ಹಿಂಡಿ ಎಲ್ಲ ಕೊಂಡೋಗ್ತಾರೆ. ಅದಕ್ಕೆ ಹೆಚ್ಚು ನಮಗೆ ಮತ್ತೆ ಉಳಿದ್ರೆ ಏನಾದ್ರೂ ನಾವು ಮಂಗಳೂರಿಗೆ ಕೊಂಡೋಗುವವರು ಬರ್ತಾರೆ, ಅವ್ರು ಕೊಂಡೋಗ್ತಾರೆ. ಅದು ಹೇಳ್ತಾರೆ ಗುಜರಾತಿಗೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ, ನಮಗೆ ಅದರ ಅಂತ ಗೊತ್ತಿಲ್ಲ ಉಪಯೋಗ. ಹಾಗೆ ಅಂತ ಹೇಳಿ ಸಾಮಾನ್ಯವಾಗಿ ಇದನ್ನು ನಮ್ಮ ಮನೆಯಲ್ಲಿ ಇದಕ್ಕೆ ಚಟ್ನಿ ಮಾಡೋದಿದ್ರೆ ತೆಂಗಿನಕಾಯಿ ಹಾಕದೆ ಚಟ್ನಿ ಮಾಡುದು, ತೆಂಗಿನ ಅಂದ್ರೆ ನಮ್ಮ ತುರಿ ಹಾಕದೆ, ಇದನ್ನು ಹಾಕಿದ್ರೆ ಒಂದು 2 ತಿಂಗಳು 3 ತಿಂಗಳು ಏನು ಆ ಚಟ್ನಿಯನ್ನು ಉಪಯೋಗಿಸುವುದು, ಹಾಳಾಗೋದಿಲ್ಲ. ಯಾಕಂದ್ರೆ ಇದು ಡ್ರೈ ಇರ್ತದಲ್ಲ. ಮಾಡ್ತಾರೆ, ಕೆಲವರು ಮಾಡ್ತಾರೆ, ಗೊತ್ತಿದ್ದವರು ಮಾಡ್ತಾರೆ. ನೋಡಿ ಈ ರೀತಿ ಆಗಿದೆ ನೋಡಿ ಹಿಂಡಿ, ಯಾವ ರೀತಿ ಆಗಿದೆ ನೋಡಿ. ಒಳ್ಳೆ ಎಣ್ಣೆಲ್ಲ ಬಂದು ಕೆಳಗಿನಿಂದ ಎಣ್ಣೆಲ್ಲ ಬಂದು ಈಗ ಹಿಂಡಿ ಆಗ್ತಾ ಇದೆ ನೋಡಿ. ಅದರ ತೆಂಗಿನ ಹಿಂಡಿ ಒಳ್ಳೆ ಡ್ರೈ ಆಗ್ತಾ ಇದೆ, ಎಣ್ಣೆ ಅಂಶ ಎಲ್ಲ ಹೋಗಿದೆ ನೋಡಿ. ಈ ರೀತಿಯ ಮಿಷನ್ ನೋಡಿ.